ಕಳೆದೊಂದು ವಾರದಿಂದ ಸೌಂಡ್ ಮಾಡ್ತಿದೆ. ನಾಳೆ ಇದೇ ಹೊತ್ತಲ್ಲಿ ನಾಳೆ ಸಿದ್ದರಾಮಯ್ಯವರು ಬಜೆಟ್ ಮಂಡಿಸ್ತಾ ಇದ್ದಾರೆ. ಜನರಿಗೆ ಆ ಒಂದು ಹಕ್ಕು ಸಿಗುತ್ತಾ ನಾಳೆ ನಿರೀಕ್ಷೆ? ನೋಡಿ, ಒಂದೇನಂದ್ರೆ ಸಿದ್ದರಾಮಯ್ಯನವ್ರದ್ದು ರಾಜಕೀಯ ಪ್ರೇರಿತವಾಗಿರತಕ್ಕಂತ ಹೋರಾಟವನ್ನು ಅವರು ದೆಹಲಿನಲ್ಲಿ ಬಂದ್ ಮಾಡಿದ್ದು 2013 ಆಗಸ್ಟ್ ತಿಂಗಳಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಅವತ್ತು 2013ನಲ್ಲಿ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ರಿಸರ್ವ್ ಬ್ಯಾಂಕ್ ಗವರ್ನರ್ ರಘುರಾಮ್ ರಾಜನ್ ಅವರು 3.73ಗೆ ಇಳಿಸಿದ್ದು. ಅವತ್ತಿನಿಂದ ಇವತ್ತಿನವರೆಗೂ ಮೈಮರೆತು ಮಲಗಿದ್ದಂತ ಮಾನ್ಯ ಕಾಂಗ್ರೆಸ್ ನಾಯಕರುಗಳು, ಮಾನ್ಯ ಸಿದ್ದರಾಮಯ್ಯನವರು ಅವತ್ತು ಮೈ ಮರೆತು, ಅವರಿಗೆ ಅವಾಗ ನೀವು ಯಾವ ಇಂಜೆಕ್ಷನ್ ಕೊಟ್ಟರು ತಾಗಲೇ ಇಲ್ಲ. ಈಗ ಎಲೆಕ್ಷನ್ ಬಂತಿದ್ದಂಗೆ ಎದ್ದು ಕುಣಿತಾವ್ರೆ. ಈ ನಮ್ಮ ಕಡೆ ಈ ಹಬ್ಬ ಬಂದಾಗ ಗಣಗಸ್ತಿ ಬಡಿತಾರೆ, ಗಣಗಸ್ತಿ ಬಡ್ದಾಗ ಈ ಗಣಮೈ ಮೇಲೆ ಬರ್ತವೆ. ಹಂಗೆ ಎಲೆಕ್ಷನ್ ಬಂದಾಗ ಇವರಿಗೆ ಬಿಜೆಪಿ ಸರ್ಕಾರದ ಮೇಲೆ ಏನಾದ್ರು ಹೇಳಬೇಕು ಅನ್ನುವಂತ ಗಣ ಮೈ ಮೇಲೆ ಬಂದು ಕುಣಿತಾ ಇರೋದು. ನಿಜವಾಗ್ಲೂ ಅವರಿಗೆ ಕಾಳಜಿ ಇದ್ರೆ ಅವತ್ತು ಮನಮೋಹನ್ ಸಿಂಗ್ ಸರ್ಕಾರನ ಪ್ರಶ್ನೆ ಮಾಡ್ತಿದ್ರು, ಅವತ್ತು ರಘುರಾಮ್ ರಾಜನ್ ಅವ್ರನ್ನ ಪ್ರಶ್ನೆ ಮಾಡ್ತಿದ್ರು. ಅಂದ್ರೆ ಸತತವಾಗಿ 10 ವರ್ಷ ಇವರು ಕೋಮಾದಲ್ಲಿದ್ರ, 10 ವರ್ಷ ಕೋಮಾದಲ್ಲಿದ್ದು ಈಗ ಎಲೆಕ್ಷನ್ ಬಂದಿದೆ ಅಂತ ಗಣ ಕುಣಿತಾ ಇದ್ದಾರ? ಸ್ವಲ್ಪ ಚರ್ಚೆ. ಒಂದು ನಾನು ಹೇಳ್ತೀನಿ, ನಮ್ ಸರ್ಕಾರ ಇತ್ತಲ್ಲ, ನಮ್ ಸರ್ಕಾರ 4,91,000 ಕೋಟಿ ರೂಪಾಯಿನ 10 ವರ್ಷದಲ್ಲಿ ಕೊಟ್ಟಿದೆ. ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ ಸರ್ಕಾರ 10 ವರ್ಷದಲ್ಲಿ ಕೊಟ್ಟಿದ್ದು 1,42,000 ಕೋಟಿ. 1,42,000 ಕೋಟಿ ಮನಮೋಹನ್ ಸಿಂಗ್ ಅವರು, 4,91,000 ಕೋಟಿ ಅಂದ್ರೆ ತೆರಿಗೆ ಪಾಲು, ಅನುದಾನ, ಸಹಾಯಧನ, ಇದಿಷ್ಟು ಸೇರಿ 4,92,000 ಕೋಟಿ ನಾನು ಹೇಳಿದೆ. ತೆರಿಗೆ ಸಂಗ್ರಹನ ಗ್ರೋತ್ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ಮೇಲೆ ಡೆವಲಪ್ಮೆಂಟ್ ಆಗಿದೆ. ತೆರಿಗೆ ಸಂಗ್ರಹ ಸುಮ್ಮನೆ ಆಗತ್ತಾ? ವಹಿವಾಟು ಜಾಸ್ತಿ ಆದ್ರೆ ಆಗತ್ತೆ. ತೆರಿಗೆ ಜಿಎಸ್ಟಿ ಬಂತು, ತೆರಿಗೆ ಸಂಗ್ರಹ ಜಾಸ್ತಿ ಆಯ್ತು. ಅದು ಯಾರಿದ್ರು, ಭಾರತೀಯ ಜನತಾ ಪಾರ್ಟಿ ಇದ್ರು ಆಗುತ್ತೆ, ಕಾಂಗ್ರೆಸ್ ಇದ್ರು ಆಗುತ್ತೆ, ಜೆಡಿಎಸ್ ಸರ್ಕಾರ ಮಾಡಿದ್ರು ಆಗುತ್ತೆ. ಯಾಕಂದ್ರೆ ಒಂದು ವ್ಯವಸ್ಥೆ ಅದು ಸೃಷ್ಟಿ ಮಾಡಿದ್ಮೇಲೆ ಅದ ನಡ್ಕೊಂಡು ಹೋಗುತ್ತೆ. ನಿಮ್ಮ ಅಭಿಪ್ರಾಯ ಪೂರ್ಣ ಪ್ರಮಾಣದಲ್ಲಿ ನಾನು ಒಪ್ಪೋದಿಲ್ಲ. ಮುಂಚೆ 28% ತೆರಿಗೆ, ವಿವಿಧ ರೀತಿಯ ತೆರಿಗೆಗಳಿತ್ತು. ಅದನ್ನ ಮ್ಯಾಕ್ಸಿಮಮ್ 18%ಗೆ ತಂದು GST ತಂದ್ರು. GST ತಂದಿದ್ದನ್ನು ವಿರೋಧಿಸ್ತಿದ್ದವರಿಗೆ ಒಂದು ಅರ್ಥ ಆಗಿದೆ. GSTನೇ ವಿರೋಧಿಸಿ ರಾಜಕಾರಣ ಮಾಡಿದ್ರಲ್ಲ, GSTನೇ ವಿರೋಧಿಸಿ ಎತ್ಕಟ್ಟಿದ್ರಲ್ಲ, ಆ ಜನ ಇವತ್ತು ಒಪ್ಕೊಳ್ಬೇಕು. GST ಕಾರಣಕ್ಕೆ ತೆರಿಗೆ ಜಾಸ್ತಿ ಆಯ್ತು ಅಂದ್ರೆ ಅವ್ರ ಸೋಲು ಅಂದ್ರೆ GSTನ ವಿರೋಧಿಸಿದವರ ಸೋಲು. ನಂಬರ್ 1. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನೋದೇ ಒಂದು ಸುಳ್ಳಿನ ಕಂತೆ. ನೀವೀಗ ಸಿದ್ದರಾಮಯ್ಯನವ್ರನ್ನ ಸುಳ್ರಾಮಯ್ಯ ಅಂತ ಕರೆಯಕ್ಕೆ ಶುರುವಾಗಿದ್ದಾರೆ. ಹಿಂದೆ ವೀರಪ್ಪ ಮೊಯ್ಲಿ ಅವರ ಬಗ್ಗೆ ಹಂಗೆ ಹೇಳೋರು, ವೀರಪ್ಪ ಮೊಯ್ಲಿ ಬಾಯಿ ಬಿಟ್ಟರು ಸುಳ್ಳು ಹೇಳ್ತಾರೆ ಅಂತ ಹೇಳೋರು ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ. ಈಗ ವೀರಪ್ಪ ಮೊಯ್ಲಿ ಅವರಿಗಿಂತ ನಾನೇನ್ ಕಡಿಮೆ ಅಂತ ಸಿದ್ದರಾಮಯ್ಯನವರು ತೋರ್ಸಕ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ನೋಡಿ, 4,92,000 ಕೋಟಿ ಇವ್ರು ಬಂದ ಮೇಲೆ ಕೊಟ್ಟಿದ್ದಾರೆ. 4,91,000 ಕೋಟಿ ಯಾರು ನರೇಂದ್ರ ಮೋದಿ ಅವರು ಬಂದ ಮೇಲೆ ಕರ್ನಾಟಕ ಕೊಟ್ಟಿದ್ದಾರೆ. ನಿಮ್ಮ ಮನಮೋಹನ್ ಸಿಂಗು ಎಕನಾಮಿಸ್ಟು, ಅವ್ರು ಪ್ರಧಾನ ಮಂತ್ರಿ ಆಗಿದ್ದಾಗ ಕರ್ನಾಟಕಕ್ಕೆ ಕೊಟ್ಟಿದ್ದು ಕೇವಲ 1,42,000 ಕೋಟಿ. ಅಂದ್ರೆ ಹತ್ತತ್ರ 3,49,000 ಕೋಟಿ ರೂಪಾಯಿ ಜಾಸ್ತಿ ಮೋದಿ ಅವರು ಕೊಟ್ಟಿದ್ದಾರೆ. ದುಶ್ಮನ್ ಹೆಂಗಾಗ್ತಾರೆ ಕರ್ನಾಟಕಕ್ಕೆ? ದುಶ್ಮನ್ ಇದ್ರೆ ಕಾಂಗ್ರೆಸ್ ದುಶ್ಮನ್. ಅವಾಗ ನೀವು ಯಾವ ಇಂಜೆಕ್ಷನ್ ಕೊಟ್ರು ಹೇಳ್ತಾನೆ ಇರಲ್ಲ ಸಿದ್ದರಾಮಯ್ಯನವರು. ನೀವು ಯಾವ ಇಂಜೆಕ್ಷನ್ ಕೊಟ್ರು ಕುಯ್ ಇಲ್ಲ ಕೈ ಇಲ್ಲ, ಮಾತಾಡ್ತಿರ್ಲಿಲ್ಲ. ಸೆಂಟ್ರಲ್ ಅಲ್ಲಿ ಮೋದಿ ಸರ್ಕಾರ ಇದೆ ಅಂದ ಕಾರಣಕ್ಕೆ ಕರ್ನಾಟಕದ ಬಿಜೆಪಿ ಕರ್ನಾಟಕ ಹಣ ವಾಪಸ್ ಬರೋದು ಬೇಕಿಲ್ಲ. ಇಲ್ಲ, ಖಂಡಿತ ಹಂಗಿಲ್ಲ. ನೋಡಿ ಮಾದೇವಪ್ಪನವರು ನಿತಿನ್ ಗಡ್ಕರಿ ಅವ್ರನ್ನ ಹಾಡಿ ಹೊಗಳಿದಂತ ರೆಕಾರ್ಡ್ ನನ್ನ ಹತ್ರ ಇದೆ. ಅವ್ರು ಹೇಳಿದ್ದಾರೆ, ಅತಿ ಹೆಚ್ಚು ಕರ್ನಾಟಕಕ್ಕೆ ರಾಷ್ಟ್ರೀಯ ಹೆದ್ದಾರಿ ಕೊಟ್ಟಿದ್ದು ನಿತಿನ್ ಗಡ್ಕರಿ ಅವರು, ಬಿಜೆಪಿ ಸರ್ಕಾರ ಅಂತ ಅವರೇ ಹೊಗಳಿದ್ದಾರೆ. ಹಾಡಿ ಹೊಗಳಿರ್ಬೇಕಾದ್ರೆ ನಾವು ಅಂಕಿಅಂಶ ಇಟ್ಟು ಹೇಳಿದೀವಿ. ಮೋದಿ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿಲ್ಲ, ಅನ್ಯಾಯ ಮಾಡ್ತಾ ಇದೆ ಅನ್ನೋದು ನಿಮ್ ಸುಳ್ಳು. ಮತ್ತು ಎರಡನೇದು, ನೀತಿ ಆಯೋಗದ ಸಭೆಗೆ ಮತ್ತು GST ಕೌನ್ಸಿಲ್ಗೆ ಒಮ್ಮೆಯೂ ಹೋಗದಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು
ಹೇಗೆ ಹೊರಗಡೆ ಪ್ರಶ್ನೆ ಮಾಡ್ತಾರೆ? ಯಡಿಯೂರಪ್ಪನವ್ರು ಎಷ್ಟು ಅಂದ್ರೆ ಅಂದ್ರೆ ನಿಮ್ಮದನ್ನು ಹೇಗೆ ಪ್ರಶ್ನೆ ಮಾಡ್ತಾರೆ? ಯಡಿಯೂರಪ್ಪನವರು ಸಿಎಂ ಆಗಿದ್ರಲ್ಲ, ಎಷ್ಟು ಸರಿ ಹೋಗಿದ್ರು? ನನಗೆ ಇವರು ಅತಿ ಹೆಚ್ಚು ಬಾರಿ ಮಂಡಿಸ್ತವ್ರಲ್ವಾ? ಯಡಿಯೂರಪ್ಪನವರು ಸಿಎಂ ಆಗಿದ್ರಲ್ಲ, ಅವ್ರನ್ನು 6-7 ಸಾರಿ ಬಜೆಟ್ ಮಂಡಿಸಿದಾರೆ, ಅವ್ರು ಎಷ್ಟು ಸರಿ ಹೋಗಿದ್ರು? ಈಗ ಇವರು ಒಮ್ಮೆಯೂ ಹೋಗದೆ ಇರೋರು ಪ್ರಶ್ನೆ ಮಾಡ್ತಾರೆ. ಮತ್ತೆ ನೀತಿ ಆಯೋಗ ಬಂದ್ಮೇಲೆ ಯಡಿಯೂರಪ್ಪನವರು 2 ಬಾರಿ ಬಜೆಟ್ ಮಂಡಿಸಿರೋದು, ನಿಮಗೆ ನೆನಪಿರ್ಲಿ, 2 ಬಾರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.